ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ತಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್ ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಸಂತೋಷವನ್ನು ನಾಳೆಗೆ ತಳ್ಳಬೇಡಿ. ಅದಕ್ಕೆ ಆಧಾರವಾಗಿ ಫಿಲಿಪ್ಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ಅಪೊಸ್ತಲ ಪೌಲನು ಹೇಳುತ್ತಿದ್ದಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಪೌಲನು ಈ ಮಾತುಗಳನ್ನು ಸುಖ ಸೌಕರ್ಯದಲ್ಲಿದ್ದಾಗ ಬರೆಯಲಿಲ್ಲ ರೀ. ಅವರನ್ನು ಕಾರ್ಯಾಗ್ರಹದಲ್ಲಿದ್ದಾಗ ಬರೆಯುತ್ತಿದ್ದಾನೆ. ಅವನಿಗೆ ಸ್ವಾತಂತ್ರ್ಯ ಇರಲಿಲ್ಲ, ಹೊರಗಡೆ ಹೋಗಿ ಸುವಾರ್ತೆಯನ್ನು ಸಾರಲು ಸಾಧ್ಯವಿರಲಿಲ್ಲ. ಅವನ ಮೇಲೆ ಅಪವಾದನೆ ಮಾಡಿ ಅವನನ್ನು ಸೆರೆಮನೆಗೆ ಹಾಕಿದ್ದರು. ಜನರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರು. ಆಗ ಪೌಲನು ಹೇಳುತ್ತಿದ್ದಾನೆ, ಯಾವಾಗಲೂ ನೀವು ಕರ್ತನಲ್ಲಿ ಸಂತೋಷಿಸಿರಿ. ಪೌಲನು ಸೆರೆಮನೆಯ ಆ ಗೋಡೆಗಳ ಒಳಗಡೆ ಇದ್ದರೂ ಕೂಡ ಅವನ ಸಂತೋಷವನ್ನು ಕಳೆದುಕೊಳ್ಳಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನೀವು ಯಾವ ಸ್ಥಿತಿಯಲ್ಲಿದ್ದರೂ, ಯಾವ ಸ್ಥಳದಲ್ಲಿದ್ದರೂ, ಸ್ತೋತ್ರ, ನೀವು ನಿಮ್ಮ ಜೀವಿತದಲ್ಲಿ ಸಂತೋಷವಾಗಿರಬೇಕು. ನೀವು ಕಾಯುತ್ತಿರುವ ಸ್ಥಳದಲ್ಲಿ ದೇವರ ಕೃಪೆ ಇದೆ. ನೀವು ಹೋರಾಟದಲ್ಲಿದ್ದರೂ ದೇವರು ನಿಮ್ಮನ್ನು ಬಿಟ್ಟಿಲ್ಲ. ಸಂತೋಷವು ಪರಿಸ್ಥಿತಿಯಿಂದ ಬರಬಾರದು, ಸಂತೋಷವು ನಮ್ಮ ದೇವರಿಂದ ಬರಬೇಕು. ಪರಿಸ್ಥಿತಿಗಳು ಬದಲಾಗುತ್ತದೆ, ಜನರು ಬದಲಾಗುತ್ತಾರೆ, ಯೋಜನೆಗಳು ಬದಲಾಗುತ್ತದೆ, ಆದರೆ ಕರ್ತನು ಬದಲಾಗುವುದಿಲ್ಲ. ಕರ್ತನಾದ ಯೆಹೋವನು ನಾನು ಮಾರ್ಪಟ್ಟಿಲ್ಲ ಎಂಬುದಾಗಿ ದೇವರು ಹೇಳಿದರು. ನಮ್ಮ ಸಂತೋಷವು ಕ್ರಿಸ್ತನಲ್ಲಿ ಮಾತ್ರ ಇರಬೇಕು. ನಾವು ಅನೇಕ ಬಾರಿ ನಮ್ಮ ಸಂತೋಷವನ್ನು ಮುಂದಕ್ಕೆ ತಳ್ಳುತ್ತೇವೆ. ನನ್ನ ಕೆಲಸ ಸರಿಯಾದರೆ ಸಂತೋಷವಾಗಿರುತ್ತೇನೆ, ನನ್ನ ಆರೋಗ್ಯ ಸುಧಾರಿಸಿದರೆ ಸಂತೋಷವಾಗುತ್ತೇನೆ, ನನ್ನ ಕುಟುಂಬದ ಸಮಸ್ಯೆ ಪರಿಹಾರವಾದರೆ ಸಂತೋಷವಾಗುತ್ತೇನೆ, ನನ್ನ ಸಾಲ ಕಡಿಮೆಯಾದರೆ ಸಂತೋಷವಾಗುತ್ತೇನೆ, ಇವರು ಬದಲಾದರೆ ನಾನು ಸಂತೋಷವಾಗಿರುತ್ತೇನೆ. ನೋಡ್ರಿ, ನಮ್ಮ ಸಂತೋಷಕ್ಕೆ ಯಾವಾಗಲೂ ಷರತ್ತು ಹಾಕಿದರೆ ನಿಮ್ಮ ಜೀವನದ ಬಹಳ ಭಾಗ ಅಸಂತೋಷದಲ್ಲೇ ಕಳೆಯಬೇಕಾಗುತ್ತದೆ. ಎಲ್ಲವೂ ಸಂಪೂರ್ಣವಾಗಿ ಸರಿಯಾದ ನಂತರ ಮಾತ್ರ ಸಂತೋಷ ಪಡುತ್ತೇನೆ ಅಂತ ಹೇಳಿದ್ರೆ ಆ ದಿನ ಬಹಳ ತಡವಾಗಿ ಬರಬಹುದು ಅಥವಾ ಬರದೇನೂ ಇರಬಹುದು. ದೇವರು ನಮಗೆ ಈ ದಿನವನ್ನು ಕೊಟ್ಟಿದ್ದಾರೆ. ಈ ದಿನದಲ್ಲಿ ಉಸಿರು ಇದೆ, ಈ ದಿನದಲ್ಲಿ ನಮಗೆ ಕೃಪೆ ಇದೆ, ಈ ದಿನದಲ್ಲಿ ಪ್ರಾರ್ಥನೆ ಮಾಡುವ ಅವಕಾಶವಿದೆ, ಈ ದಿನದಲ್ಲಿ ಕರ್ತನ ಒಳ್ಳೆತನವನ್ನು ಅನುಭವಿಸುವ ಅವಕಾಶವಿದೆ. ಆದುದರಿಂದ ಸಂತೋಷವನ್ನು ನಾಳೆಗೆ ತಳ್ಳಬೇಡ್ರಿ. ಈ ದಿನದಲ್ಲೇ ಕರ್ತನಲ್ಲಿ ಸಂತೋಷಿಸಿರಿ. ನಿಮ್ಮ ಜೀವನದಲ್ಲಿ ಕೆಲವು ಭಾರಗಳಿರಬಹುದು, ಆರೋಗ್ಯದ ಚಿಂತೆ ಇರಬಹುದು, ಕುಟುಂಬದ ಒತ್ತಡ ಇರಬಹುದು, ಕೆಲಸದ ಸಮಸ್ಯೆ ಇರಬಹುದು, ಹಣಕಾಸಿನ ಅನೇಕ ತೊಂದರೆಗಳಿರಬಹುದು. ಆದರೆ ಸ್ತೋತ್ರ, ನಿಮ್ಮ ಜೀವಿತದಲ್ಲಿ ಇವತ್ತೂ ಸಹ ದೇವರ ಕೃಪೆ ನಿಮ್ಮ ಮೇಲೆ ಇದೆ, ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ. ಅದಕ್ಕಾಗಿ ನೀವು ಸಂತೋಷ ಪಡಬೇಕ್ರಿ. ನೀವು ಯಾವುದರ ಮೇಲೆ ಗಮನ ಕೊಡ್ತೀರೋ ಅದೇ ದೊಡ್ಡದಾಗಿ ಕಾಣುತ್ತದೆ. ನೀವು ಸಮಸ್ಯೆಯನ್ನು ಮಾತ್ರ ಯೋಚಿಸಿದರೆ ಸಮಸ್ಯೆ ದೊಡ್ಡದಾಗಿ ಕಾಣುತ್ತದೆ. ಆದರೆ ದೇವರ ಆಶೀರ್ವಾದವನ್ನು ಯೋಚಿಸಿದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಕೃತಜ್ಞತೆ ಬೆಳೆಯುತ್ತದೆ. ಅದಕ್ಕೆ ದೇವರು ಹೇಳುತ್ತಾ ಇದ್ದಾರೆ, ಸಂತೋಷವನ್ನು ನಾಳೆಗೆ ತಳ್ಳಬೇಡ್ರಿ. ನಾನು ನಿನ್ನ ಜೊತೆ ಇದ್ದೇನೆ, ನಿನ್ನ ಸಮಸ್ಯೆ ಬದಲಾಗುತ್ತದೆ,
ನಾನು ಸಮಾಧಾನವನ್ನು ಕೊಡುತ್ತೇನೆ, ನಿನಗೆ ಹೊಸ ಬಾಗಿಲನ್ನು ತೆರೆಯುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಆದುದರಿಂದ ಈ ದಿನದಲ್ಲಿ ಸಂತೋಷವಾಗಿರ್ರಿ. ಆ ಸಂತೋಷವನ್ನು ಹಾಳುಗೆಡುವಿಕೊಳ್ಳಬೇಡ್ರಿ, ಆ ಸಂತೋಷವನ್ನು ಹಾಳು ಮಾಡಿಕೊಳ್ಳಬೇಡ್ರಿ. ಹಾಗಾದರೆ ಕರ್ತನೇ, ಈ ದಿನದಲ್ಲಿ ದೇವರೇ ನಾನು ಸಂತೋಷವಾಗಿರುತ್ತೇನೆ, ನನ್ನ ಜೀವಿತದಲ್ಲಿ ಏನಾದರೂ ಸಹ ಸಂತೋಷವಾಗಿರುತ್ತೇನೆ ದೇವರೇ. ಪರಿಸ್ಥಿತಿಯಿಂದ ಅಲ್ಲ, ನಿನ್ನ ಮೂಲಕ ಬಂದ ಕಾರ್ಯಗಳಿಗಾಗಿ ಸಂತೋಷ ಪಡ್ತೇನೆ ಎಂಬುದಾಗಿ ಸಂತೋಷವಾಗಿರ್ರಿ. ನಿಮ್ಮ ಜೀವಿತದಲ್ಲಿ ಒಂದೊಂದು ದಿನವೂ ಒಂದೊಂದು ಸಮಯವು ನಾವು ಸಂತೋಷವಾಗಿಯೇ ಜೀವಿಸೋಣ. ಹಾಗೆ ಜೀವಿಸಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿವಸ ನಮ್ಮ ಜೊತೆಯಲ್ಲಿ ಮಾತನಾಡಿದ್ದೀರಾ. ಸಂತೋಷವನ್ನು ಮುಂದಕ್ಕೆ ಹಾಕಬಾರ್ದೆಂಬುದಾಗಿ, ಸಂತೋಷವನ್ನು ಮುಂದೂಡಬಾರ್ದೆಂಬುದಾಗಿ. ಹೌದಪ್ಪ, ನಮ್ಮ ಜೀವಿತದಲ್ಲಿ ದೇವರೇ ಈ ದಿನ ಪ್ರತಿಯೊಂದು ದಿನಕ್ಕಾಗಿ ನೀನು ಕೊಟ್ಟಂಥ ಕೃಪೆಗಾಗಿ, ಬಲಕ್ಕಾಗಿ ದೇವರೇ, ಸಮಸ್ಯೆಗಳನ್ನು ನೋಡದೆ ನಿಮ್ಮನ್ನು ನೋಡಲಿಕ್ಕೆ ದೇವರೇ, ಹೋರಾಟಗಳನ್ನು ನೋಡದೆ ನಿಮ್ಮನ್ನು ನೋಡಲಿಕ್ಕೆ ಪ್ರತಿ ಕ್ಷಣವು ಸಂತೋಷವಾಗಿ ನಮ್ಮ ಜೀವಿತವನ್ನು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಸಂತೋಷದಲ್ಲಿ ಇರಲಿಕ್ಕೆ ಸಹಾಯ ಮಾಡಿರಿ. ಪೌಲನ ಹಾಗೆ ಯಾವಾಗಲೂ ನಾವು ಕರ್ತನಲ್ಲಿ ಸಂತೋಷಿಸಲಿಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸ್ರಿ. ಈ ದಿನ ನಿನ್ನ ಜನರಿಗೆ ಆಶೀರ್ವಾದವಾಗಲಿ. ನಿನ್ನ ದೈವಿಕವಾದ ಕರ ಒಂದೊಂದು ಕುಟುಂಬದ ಮೇಲಿರಲಿ. ಅದ್ಭುತವಾಗಿ ನಡೆಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸರಿ. ದೇವರು ನಿಮ್ಮೊಡನೆ ಇದ್ದಾರೆ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.